ಇವತ್ತು ನಾನು ಯಾದಗಿರಿ ಜಿಲ್ಲೆಯ ಕಾಳೆಬೆಳಗುಂದಿಯ ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ಬನದೇಶ್ವರ ಸುಕ್ಷೇತ್ರ ದೇವಸ್ಥಾನ ಬನದೇಶ್ವರ ಈ ಒಂದು ಗ್ರಾಮದಿಂದ ಈ ಒಂದು ಬನದೇಶ್ವರ ಮಂದಿರದ ಸಂಕ್ಷಿಪ್ತ ಮಾಹಿತಿಯನ್ನು ತಮಗೆ ಕೊಡೋದಕ್ಕೆ ಈ ಒಂದು ವಿಡಿಯೋ ಮುಖಾಂತರ ಈ ಒಂದು ಸುಕ್ಷೇತ್ರದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಈ ಒಂದು ಮಂದಿರದ ವಿಶೇಷತೆ, ಇದರ ಸಂಪೂರ್ಣ ಮಾಹಿತಿಯನ್ನು ಪೂಜ್ಯರಾಗಿರ್ತಕ್ಕಂಥ ರಾಚೋಟೇಶ್ವರ ಸ್ವಾಮಿ ಶಂಕರಯ್ಯ ಮೂರ್ತಿಯವರು ಇದ್ರ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಇದ್ರದ್ದು ಕೊಡಬೇಕಂತ ಅವ್ರ ಹತ್ರ ಹೇಳ್ಬೋದು. जय जय जगदीश जय तु जय अगम निगम जय रायचोटी वीरभद्रेश्वर जय बाबा रायचोटी वीरभद्रेश्वर वनदेश्वर रायचोटी वीरभद्रेश्वर ಹಿಂದಿನ ಕಾಲಕ್ಕೆ ದ್ವಾಪರ ಯುಗದಾಗ ಒಂದು 8-10 ಮಂದಿ ಗೆಳೆಯರ ಕಲ್ತು ಹೋಗಿರಂತವ ರಾಜೋಟೇಶ್ವರದಲ್ಲಿ. ನಮಗೆ ವರ ಕೃಪ ಅಂತ ಹೇಳಿದಂತ ರಾಜೋಟೇಶ್ವರ, ನೀವು ವರ ಕೊಡ್ತೀನಿ, ನೀವು ಜೋಳಿಗೆ ಹಾಕಿಸಿಂದ 5 ಮಲ್ಲಿಗೆ ಹೂವು ಹಾಕ್ತೀನಿ, ನೀವು ಸಪ್ಪಂದಾಗ ಹೇಳಿದ್ರಂತ ಅಪ್ಪಂತ ಬಂದು ರಾಜೋಟೇಶ್ವರ ನಿಮಗೆ ಕೊಡ್ತೀನಿ ಜೋಳಿಗೆ ಗೊಡ್ಡೆ ಅಂತ. ಅವ್ರು ಜೋಳಿಗೆ ಕೊಟ್ಟಿದ್ರು. ಅವ್ರು ಜೋಳಿಗೆ ಗೊಡ್ಡಿಕೆಸಿಂದ 5 ಮಲ್ಲಿಗೆ ಹೂವು ಹಾಕಿದಂತ ರಾಜೋಟೇಶ್ವರ. ಮಲ್ಲಿಗೆ ಹೂವು ಹಾಕಿದ್ಮೇಲೆ ನೀವು ಎಲ್ಲಿ ಇದು ಇಳಿಸ್ಬೇಡ್ರಿ, ನೀವು ಜೋಳಿಗೆ ಹಾಕ್ಕೊಂಡು ಹೋರಿ, ಹಿಂಗೆ ಪಾದಯಾತ್ರೆ ಮಾಡ್ಕೊತ ಹೋರಿ ಅಂತ ಸಂಕಲ್ಪ ಮಾಡ್ಕೊತ ಅವ್ರ ಮುಂದೆ ಹೊಸ ಕಲ್ಯಾಣ ನಡೆದ್ರು, ಬಿದರ್ ಜಿಲ್ಲೆ ನಡೆದ್ರು. ಹೀಗೆ ಸಂಪರ್ಕ ಮಾಡ್ಕೊತ ಇಲ್ಲಿ ಬಂದು ದೊಡ್ಡ ಕಾಡಿತ್ತು, ಬನ ಇತ್ತು. ಇಲ್ಲಿ ಬನದಾಗ ಅವರು ವಿಶ್ರಾಂತಿ ತೊಗೋಬೇಕಂತ ಕಿಸಿ ಇದ್ರು ಅವರು. ಆಗಿನ ಕಾಲಕ್ಕೆ ಏನಪ್ಪ ಅಂದ್ರು 2 ಗಂಡಸಿಟ್ಟಂತ ಕಿಸಿನ ಬದುಕುವರ. ಆಗಿನ ಕಾಲಕ್ಕೆ ಏನು ಬಂದ ಸಿಕ್ಕಿಲ್ಲ. ಆ ಟೈಮ್ದಾಗ ಸಿಕ್ಕಿದಾಗ ಏನಪ್ಪ ಇಲ್ಲಿ ಬನದೇಶ್ವರ ಹೇಳಿದಂತ ಒಬ್ರು ಗೆಳೆಯರು ಮಾತಾಡಿದ್ರು ಅವರು. ಇದು ಯಾಕಪ್ಪ ಅಂದ್ರೆ ರಾಚೋಟೇಶ್ವರ ವೀರಭದ್ರ ಕೊಟ್ಟಂದ್ರೆ ಜೋಳಿಗೆ ನಾವು ಯಾರು ಕೆಳಗೆ ಇಡಬಾರ್ದು, ಎಲ್ಲರೂ ಗಿಡಕ್ಕೆ ಸಿಗೋದು ಹಾಕಿನಂದ್ರಂತ. ಅದು ಒಬ್ಬ ಏನಂದ ಅಂತ ಇಲ್ಲ, ಬೇಡ ಗಿಡ ಸಿಗೋದು ಬೇಡ, ಇದು ಕೆಳಗೆ ಇರಲಿ ಅಂತ ಕಿಸಿ ಭೂಮಿ ಮ್ಯಾಗ ಇಟ್ಟಿರ್ತ. ಅವೇ ಭೂಮಿ ಏನಪ್ಪ ಅಂದ್ರೆ ಮಲ್ಲಿ ಹೂವಾಗಿ ಆಯ್ಕೆ ಹಾಕಿಸಿದ ಬನದೇಶ್ವರ ಉದ್ಭವಿಸೋಕೆ ಬಂದು ಕಿಸಿ ಹಿಂಗಾಗಿ ರೂಪಣೆ ಅಂತ. ಅವಾಗನಿಂದ ಸಾಕಷ್ಟು ಜನ ಬಂದರು ಎಲ್ಲ ಬಂದರು. ದೇವ್ರಂತ ದೇವರು ಸಾಕಾಯ್ತು, ಇಲ್ಲ ಗಾಡ್ರಾಗ ಯಾರು ಇಲ್ಲ, ಇದು ಬಂದರು ರಾಚೋಟೇಶ್ವರ ಬನದೇಶ್ವರ ಇದು ಸಾಕಷ್ಟು ಜನ ಭಕ್ತರು ಗಳಿಸ್ಕೊಂಡ್ರು ಅವರು. ದಿನಾಲೂ ಏನಪ್ಪ ಅಂದ್ರೆ ಸಾಕಷ್ಟು ಜನ, ಸಾವಿರಾರು ಜನ ಭಕ್ತರು ಬರ್ತಾರ ಹೋಗ್ತಾರ. ಭಕ್ತರ ಕಲ್ಯಾಣ ಮಾಡ್ಯಾರವರು, ಬೇಡಿದ್ದೆ ವರಗಳು ಕೊಟ್ಟರ, ಅವ್ರ ಮನೋಭಕ್ತಿ ಪೂರ ಆಗ್ಯಾವ. ಹಿಂಗೆ ಸಂಕಲ್ಪ ನಡೆದದ. ಜಾತ್ರೆ ಚಟ್ಟಿಗೆ ಆಗ್ತದೆ. ಚಟ್ಟಿ ಆದ ಸೃಷ್ಟಿಗೆ, ಚಟ್ಟಿ ಆದ 6 ದಿವಸ ಸೃಷ್ಟಿಗೆ ಆಗ್ತದೆ.
ಈಗಾಗಲೇ ತಾವು ಕೇಳಿದ ಹಾಗೆ ಈ ಒಂದು ಮಂದಿರದ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಕೊಟ್ಟಿದ್ರು. ಬನದೇಶ್ವರ ಅಂತಂದರೆ ಇದು ವೀರಭದ್ರೇಶ್ವರ ದೇವಸ್ಥಾನ. ಈಗ ಹಲವು ವಿಶೇಷಗಳಿಂದ ಕೂಡಿರ್ತಕ್ಕಂಥ ಈ ಒಂದು ಪುಣ್ಯಕ್ಷೇತ್ರ ಯಾದಗಿರಿಯಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿ